ಸದಾ ಭವಿಷ್ಯವನ್ನು ಹಮ್ಮಿಕೊಂಡಿದೆ. ಕಂಪನಿ ಪಕ್ಕದ ಕಾವೇರಿ ನದಿ ಸೇತುವೆ ನಿರ್ಮಾಣ ಮಾಡುವುದರಿಂದ ಬೆಂಗಳೂರಿಗೆ ತುಂಬಾ ಹತ್ತಿರವಾಗಲಿದ್ದು, ಇದರಿಂದ ಉದ್ಯೋಗಾರಸಿ ಹೋಗುವವರಿಗೆ ತುಂಬಾ ಹತ್ತಿರವಾಗಿತ್ತು. ಇದರಿಂದ ಉದ್ಯೋಗಾರಸಿ ಹೋಗುವವರಿಗೆ ಹಾಗೂ ಲಕ್ಷಾಂತರ ಜನ ಮಾದಪ್ಪನ ಭಕ್ತರಿಗೆ ನಮ್ಮ ರೈತ ಸಂಘದ 6 ಸಂಘಗಳಿಂದ ಕೂಡ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂತಹ ಧೈರ್ಯವನ್ನು ಕೂಡ ನಮ್ಮ ಹೋರಾಟಕ್ಕೆ ಅವರ ಒಂದು ನೆರವಿನಿಂದ ಈ ಒಂದು ಬೈಕ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅವರಿಗೂ ನಮಗೆ ಬಹಳ ಒಂದು ಈ ರೈತರ ಸಂಘದ ಪರವಾಗಿ ಅವರು ಕೂಡ ತೊಂದರೆಯನ್ನು ಮಾಡುತ್ತಿದ್ದಾರೆ. ದಯವಿಟ್ಟು ತಾವೆಲ್ಲರೂ ನೀರಿಗಾಗಿ ಹೋರಾಟ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ರೈತರ ಕರ್ನಾಟಕ ರಾಜ್ಯದ ರೈತರ ಸಂಘದ ಪರವಾಗಿ ನಾನು ಜನವಿರೋಧಿ ಎಂಎಲ್ಎಗೆ, ಅಜ್ಞಾನಿ ಎಂಎಲ್ಎಗೆ, ನಿರಾಕರಿಸುತ್ತಿರುವ ಎಂಎಲ್ಎಗೆ, ಅಜ್ಞಾನಿ ಎಂಎಲ್ಎಗೆ, ಕಾನೂನು ಅರಿವಿಲ್ಲದ ಎಂಎಲ್ಎಗೆ, ನೀತಿಗೆಟ್ಟ ಎಂಎಲ್ಎಗೆ, ಮೋಜು ಮಸ್ತಿಗಾಗಿ ಗೆದ್ದು ಬಂದ ಎಂಎಲ್ಎಗೆ ಬೇಕೇ ಬೇಕು. ಅವಿವೇಕಿ ಎಂಎಲ್ಎಗೆ, ಅವಿವೇಕಿ ಎಂಎಲ್ಎಗೆ, ನೀತಿಗೆಟ್ಟ ಸಂಸದನಿಗೆ, ಅಜ್ಞಾನಿ ಎಂಪಿಗೆ, ಅವಿವೇಕಿ ಎಂಪಿಗೆ 20 ಊರುಗಳಿಂದ ಕೊಳವೆ ಬಾವಿಗಳನ್ನು ತೆಗೆದರು. 1200 ಅಡಿ ಕೊಳವೆ ಬಾವಿ ನೀರು ಸಿಗುವುದಿಲ್ಲ. ಜನತೆ ಉದ್ಯೋಗವನ್ನು ನೀಡುತ್ತಾ ಕೃಷಿ ವಲಯವನ್ನು ಅಂತರ್ಜಲ ಬಚ್ಚಿರುವುದರಿಂದ ಜನ ಪಕ್ಕದ ರಾಜ್ಯಗಳಿಗೆ ಇನ್ನಿತರ ಕಡೆಗಳಿಗೆ ಜೀವನಕ್ಕಾಗಿ ಮುಂದೆ ಹೋಗುತ್ತಿದ್ದಾರೆ. ಹಾಗೂ ಜನರಿಗೆ ಸರಿಯಾದ ಕುಡಿಯುವ ನೀರಿನ ಯೋಜನೆಗಳನ್ನು ಒದಗಿಸುವ ಸರ್ಕಾರ ಜವಾಬ್ದಾರಿಯಾಗಿದ್ದು, ಸರ್ಕಾರ ತಮ್ಮ ಜವಾಬ್ದಾರಿಯನ್ನು 20 ಊರುಗಳಿಂದ ಮಾಡಬೇಕೆಂದು ಪ್ರಯತ್ನ ಮಾಡುತ್ತಿದೆ. ಕರ್ನಾಟಕ ರಾಜ್ಯ ರೈತ ಸಂಘಗಳು ಮನವಿಯನ್ನು ಮಾಡುತ್ತಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರಾಜ್ಯ ರೈತ ಸಂಘಕ್ಕೆ, ರಾಜ್ಯ ರೈತ ಸಂಘಕ್ಕೆ ನಮ್ಮ ರೈತ ಮಾಟ್ಕಳ್ಳಿ ಗ್ರಾಮ ಪಂಚಾಯತಿ, ಹೊಸೂರು ಗ್ರಾಮ ಪಂಚಾಯತಿ, ಚಟ್ಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಗ್ರಾಮಗಳು ಅತಿ ಹೆಚ್ಚು ಕೃಷಿ ಪ್ರದೇಶವನ್ನು ಹೊಂದಿರುವ ಪ್ರದೇಶವಾಗಿವೆ.
ಸಂಘದ 6 ಸಂಘಗಳಿಂದ ಕೂಡ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾಗಿರುವಂತಹ ಧೈರ್ಯವನ್ನು ಕೂಡ ನಮ್ಮ ಹೋರಾಟಕ್ಕೆ ಅವರ ಒಂದು ನೆರವಿನಿಂದ ಈ ಒಂದು ಬೈಕ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅವರಿಗೂ ನಮಗೆ ಬಹಳ ಒಂದು ಈ ವಯಸ್ಸಿನ ಸಂಘದ ಪರವಾಗಿ ಅವರು ಕೂಡ ತೊಂದರೆಯನ್ನು ಮಾಡುತ್ತಿದ್ದಾರೆ. ದಯವಿಟ್ಟು ತಾವೆಲ್ಲರೂ ನೀರಿಗಾಗಿ ಹೋರಾಟ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ನಮ್ಮ ರೈತರ ಕರ್ನಾಟಕ ರಾಜ್ಯದ ರೈತರ ಸಂಘದ ಪರವಾಗಿ ನಾನು ನಮ್ಮ ಮಾತಲ್ಲಿ ಗ್ರಾಮ ಪಂಚಾಯತ್ ನಮ್ಮ